ಬೀದರ್ ಸಿಟಿ ಅಂತಕ್ಕಂಥದ್ದು ಬಹಳ ಚಿಕ್ಕದಾಗಿತ್ತು. ಆದರೆ ಈ ಬೀದರ್ ಜಿಲ್ಲೆಗೆ ಮಾನ್ಯ ಹರ್ಷ ಗುಪ್ತಾ ಅಂತಕ್ಕಂಥವ್ರು ಜಿಲ್ಲಾಧಿಕಾರಿಯಾಗಿ ನೇಮಕ ಬಂದಾಗ ಬಹಳಷ್ಟು ಈ ಬೀದರ್ ಸಿಟಿಯನ್ನು ಅಭಿವೃದ್ಧಿ ಮಾಡಿದರು. ಯಾವ ಥರ ಅಭಿವೃದ್ಧಿ ಮಾಡಿದರು ಅಂದರೆ, ಈ ರಸ್ತೆಗಳು ಬಹಳ ಚಿಕ್ಕ ರಸ್ತೆಗಳಿದ್ದು ಅದು ಅಗಲೀಕರಣ ರಸ್ತೆ ಮಾಡಿದರು. ಅಗಲೀಕರಣ ರಸ್ತೆ ಜೊತೆಯಲ್ಲೇ ಈ ಒಂದು ಡಿವೈಡರ್ಗಳು ಕೂಡ ಮಾಡಿದರು. ಅಂದರೆ ಈ ಡಿವೈಡರ್ಗಳು ಮಾಡಿದ ಉದ್ದೇಶ ಏನಂತಂದರೆ ಫುಟ್ಪಾತ್ ಕೂಡ ಏನಪ್ಪ ಅಂದ್ರೆ ಮಾಡಿದರು. ಡಿವೈಡರ್ಗಳು ಆಗಿದ್ದಲ್ದೇ ಫುಟ್ಪಾತ್ಗಳು ಕೂಡ ಏನಪ್ಪ ಅಂದ್ರೆ ಮಾಡಿದರು. ಈ ಫುಟ್ಪಾತ್ಗಳು ಮಾಡಿದ ಉದ್ದೇಶ ಏನಂದ್ರೆ, ಸಾರ್ವಜನಿಕರು ಈ ಫುಟ್ಪಾತ್ ಮೇಲೆ ಓಡಾಡಬೇಕು, ಗಾಡಿಗಳು ಏನಪ್ಪ ಅಂದ್ರೆ ಆ ರೋಡಿನ ಮೇಲೆ ತಿರುಗಾಡಬೇಕು. ಸಾರ್ವಜನಿಕರು ರೋಡಿನ ಮೇಲೆ ತಿರುಗಾಡ್ತಾ ಇದ್ದಾಗ ಅವರಿಗೆ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ತಪ್ಪಿ ಹೋಗಬೇಕು. ಅದೇನಪ್ಪ ಅಂದ್ರೆ ಅವರು ಸುಸ್ಥಿತವಾಗಿ ಈ ಫುಟ್ಪಾತ್ ಮೇಲೆ ತಿರುಗಾಡಬೇಕು ಅಂತಕ್ಕಂಥ ಇಂಥ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಬೀದರ್ ಜಿಲ್ಲೆಯ ಜನತೆಗೆ ಏನಪ್ಪ ಅಂದ್ರೆ ಒಂದು ಒಳ್ಳೆಯ ರಸ್ತೆ ಆಗಲಿ, ಒಳ್ಳೆಯ ಫುಟ್ಪಾತ್ಗಳಾಗಲಿ, ಒಳ್ಳೆಯ ರೀತಿಯಿಂದ ಪಾರ್ಕ್ಗಳಾಗಲಿ ಮಾನ್ಯ ಹರ್ಷ ಗುಪ್ತಾ ಅವರು ಮಾಡಿದರು. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಬೀದರ ನಗರದ ಒಂದು ಸಿಟಿಯಲ್ಲಿ ನಮಗೆ ಈ ಸಾರ್ವಜನಿಕರಿಗೆ ತಿರುಗಾಡಲಿಕ್ಕೆ ಏನಪ್ಪ ಅಂದ್ರೆ ಫುಟ್ಪಾತ್ಗಳು ಇಲ್ಲಗತಿ ಆಗಿದೆ. ಅವರ ಒಂದು ಅವಧಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳೇನು ಇದ್ದರು ಹರ್ಷ ಗುಪ್ತಾ ಅವರು ಮಾಡಿದಂಥ ಫುಟ್ಪಾತ್ಗಳು ಇವತ್ತಿಗೂ ಕೂಡ ರಿಪೇರಿ ಮಾಡಲಿಕ್ಕೆ ಯಾರು ಏನಪ್ಪ ಅಂದ್ರೆ ದಿಕ್ಕು ಕಾಣಿಸ್ತಾ ಇಲ್ಲ. ಇವತ್ತು ನಮ್ಮ ಆದಂಥ ಈ ಬೀದರ ನಗರದ ಒಂದು ಕ್ಷೇತ್ರದ ಶಾಸಕರು ಇವತ್ತು ಮಾನ್ಯ ರಹೀಂ ಖಾನ್ ಸಾಹೇಬರು ಈ ಪೌರ ಆಡಳಿತ ಒಂದು ಸಚಿವರಾಗಿ, ಈ ಬೀದರ ನಗರದ ಒಂದು ಶಾಸಕರು ಸಚಿವರಾಗಿ ಈ ಬೀದರ್ ಸಿಟಿಯನ್ನು ಏನಪ್ಪ ಅಂದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಇವತ್ತು ಈ ಕಡೆ ನೋಡ್ತಾ ಇಲ್ಲ. ಯಾಕೆ ಇವರು ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದೇ ಸಾರ್ವಜನಿಕರಿಗೆ ಬಹಳಷ್ಟು ಕಾಡ್ತಾ ಇದೆ. ಹಾಗಾಗಿ ಇವತ್ತಿನ ಒಂದು ನಗರಸಭೆಯವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರೇನಪ್ಪ ಅಂದ್ರೆ ಈ ಫುಟ್ಪಾತ್ ಮೇಲೆ ಮಾಡ್ತಕ್ಕಂಥ ಸಾರ್ವಜನಿಕರಿಗೆ ತಿರುಗಾಡಲಿಕ್ಕೆ ಏನಪ್ಪ ಅಂದ್ರೆ ಅವಕಾಶ ಇಲ್ಲ. ಫುಟ್ಪಾತ್ ಮೇಲೆ ಏನು ಇಲ್ಲಿ ಕಬ್ಜಾ ಆಗ್ತಾಯಿದೆ ಅಂತಕ್ಕಂಥದ್ದು ಯಾಕೆ ಈ ಒಂದು ನಗರಸಭೆಯವರು ನೋಡ್ತಾ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ನಗರಸಭೆಯವರು ಕೂಡಲೇ ಈ ಬೀದರ ನಗರದ ಸಿಟಿಯಲ್ಲಿ ಅವರು ಅಡ್ಡಾಡಿ ಫುಟ್ಪಾತ್ ಮೇಲೆ ಏನಪ್ಪ ಅಂತಂದ್ರೆ ಕೆಲವೊಂದು ಕಬ್ಜಾ ಮಾಡ್ತಕ್ಕಂಥದಕ್ಕೆ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಒಳ್ಳೆಯ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದೇ ನಮ್ಮದು ಒಂದು ಸಾರ್ವಜನಿಕರದ ಒಂದು ಮನವಿ ಇದೆ. ಹಾಗಾಗಿ ಈ ಒಂದು ನಗರಸಭೆಯವರು ಈ ಸಿಟಿ ಎಲ್ಲ ತಿರುಗಾಡಿ ಇವರು ನೋಡಲಿಲ್ಲ, ಇದು ಒಂದು ಸ್ವಚ್ಛ ಮಾಡಲಿಲ್ಲ ಅಂತಂದರೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ನಾವು ಸಾರ್ವಜನಿಕರು ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡಬೇಕಂತಕ್ಕಂಥದ್ದು ಅವರಿಗೊಂದು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಮಾರುತಿ ಬಿ ಕಂಟೆ ಅಂತೇಳಿ, ನಾನು ಹೋರಾಟಗಾರಿದ್ದೀನಿ. ಬೀದರ್ ನಗರದಲ್ಲಿ ಏನು ಇನ್ಸಿಡೆಂಟಾಗಿ ಆಕ್ಸಿಡೆಂಟ್ಗಳು ಭಾಳಷ್ಟು ಆಗ್ತಾಯಿದೆ. ಅದರಿಂದ ಬೀದರ್ ಜಿಲ್ಲಾಡಳಿತ ಹಾಗೂ ನಗರ ಪಾಲಿಕೆ ಕಮಿಷನರ್ ಅವರು ಇದರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಹರ್ಷ ಗುಪ್ತಾ ಅವರ ಇದ್ದಕ್ಕಂಥ ಪಿರಿಯಡಲ್ಲಿ ಅವಧಿಯಲ್ಲಿ ಏನು ಫುಟ್ಪಾತು ಏನು ಮಾಡಿದರು ಆದರೆ ಈಗ ಫುಟ್ಪಾತ್ ಎಲ್ಲ ಈ ಒಂದು ಶಟರಿನ ಎಲ್ಲ ದುಕಾನ್ ಮಾಲೀಕರು ಕಬ್ಜೆ ಮಾಡಿಕೊಂಡು ಆ ಗಾಡಿಗಳನ್ನು ರೋಡಿನ ಮೇಲೆ ಹಚ್ಕೊಂಡು ನಿಲ್ತಾ ಇದ್ದಾರೆ. ಸಾರ್ವಜನಿಕರಿಗೆ ತಿರುಗಾಡಕ್ಕಂಥದ್ದು ಭಾಳ ಸಮಸ್ಯೆ ಆಗ್ತಿದೆ. ಸಾರ್ವಜನಿಕರು ಫುಟ್ಪಾತ್ ಮೇಲೆ ತಿರುಗಾಡ್ಬೋದಾಗಿತ್ತು, ಆದರೆ ಆ ಫುಟ್ಪಾತ್ ಮೇಲೆ ಜಾಗ ಇಲ್ಲದ ಕಾರಣ ನಡು ರೋಡ್ ಮೇಲೆ ತಿರುಗಾಡ್ತಾ ಇದ್ದಾರೆ. ಹಾಗಾಗಿ ಭಾಳಷ್ಟು ಆಕ್ಸಿಡೆಂಟ್ಗಳು ಆಗ್ತಾಯಿದ್ದೇವೆ. ಅದರ ಸಲುವಾಗಿ ರಸ್ತೆಯನ್ನು ಇನ್ನೂ ಅಗಲೀಕರಣ ಮಾಡಬೇಕಂಥೇಳಿ ನನ್ನ ಮನವಿ ಇದೆ.